ಇಲ್ಲಿ ಹೇಳೋ ತಾತ್ಪರ್ಯ ಏನಪ್ಪ ಅಂತಂದರೆ ಮನುಷ್ಯ ಜೀವನದ ಮೌಲ್ಯ. ಕಳ್ತಾನ ಅಂದ್ರೆ ಹಾದ್ಯಾಗ ಹೋಗಾಗ ಏನಾದರೂ ವಸ್ತು ಬಿದ್ದರೂ ಕೂಡ ಅದನ್ನೆಂದೂ ಕೈ ಹೆಚ್ಚಿ ನಾವು ಮುಟ್ಟಬಾರದಂತ ಅವ್ರು ಹೇಳ್ತಾರೆ. ಏನಂದ್ರೆ ಹಾವಿನ ಹುತ್ತಿನೊಳಗೆ ಕೈ ಹಾಕಿದ್ರೆ ಒಂದು ಸಲ ನಿಮಗೆ ಬದುಕಿಸಲಿಕ್ಕೆ ಬಂದಿತ್ತು. ಎರಡು ಸಲ ಹೇಳ್ತಾರೆ ನೋಡ್ರಿ. ಉರಿಯುವ ಖಂಡದಲ್ಲಿ ನಾವು ಸಿಕ್ಕಿಬಿದ್ರೆ ಹೆಂಗರ ಮಾಡಿಕೊಂಡು ಕಡ್ಯಾಕ ತಗೊಳಕ್ಕೆ ಬಂದಿತ್ತು. ಆ ಧುಮುಕುವ ನೀರಿನೊಳಗೆ ಬಿದ್ದರೆ ಏನಾದರೂ ಪರ್ಯಾಯ ಮಾಡಿ ತಕ್ಕೊಳಕ್ಕೆ ಬರ್ತದೆ. ಆದರೆ ಈ ಕರ್ಮದಲ್ಲಿ ನಾವು ತೊಡಕಿದ್ದೀವಿ ಅಂತಂದ್ರೆ ಇದು ಯಾರಿಂದಲೂ ಕೂಡ ಕಡ್ಯಾಕ ತೆಗ್ಯಾಕ ಬರುವುದಿಲ್ಲ. ಇದು ನಾವು ಮಾಡಿದ ಕರ್ಮ ಮುಟ್ಟಿದ ವಸ್ತುಕ್ಕೆ ಸಾಕ್ಷಿಯಾಗಿ ಅನುಭೋಗಿಸಬೇಕಾಗ್ತದ. ಇದು ಕರ್ಮ ದೋಷ ಭೋಗಿಸ್ಬೇಕಾಗ್ತದ. ಅದಕ್ಕಾಗಿ ನಮ್ಮವ್ರೇನು ಹೇಳ್ತಾರೆ, ಹಾದಿಯಾಗೇನು ಬಿದ್ದರೂ ಕೂಡ ಅದನ್ನು ಮುಟ್ಟಬೇಡಪ್ಪ. ಹಾವ ಹರಿ ಹಾವಿಗೆ ಮುಟ್ಟಿದ್ರೆ ಉಳಿತೇವು, ಇದಕ್ಕೆ ಉಳ್ಕೊಳಕ್ಕೆ ಬರುವುದಿಲ್ಲ ಅಂಥೇಳಿ ಅವರು ಕಳ್ತನ ಮಾಡಬೇಡ ಅಂತ ಒಂದು ಮಾತನ್ನು ಹೇಳ್ಯಾರ. ಇದನ್ನು ನಾನು ನಿಮಗೆ ದೃಷ್ಟಾಂತ ಹೇಳ್ಕೊತು ಹೋದಂದ್ರೆ ಒಂದು ತಿಂಗಳ ತನಕ ಒಂದೇ ಕಳ್ಳತನದ ಫೆಸಿಲಿಟಿ ಪ್ರವಚನ ಮಾಡ್ಲಿಕ್ಕೆ ಬರ್ತೈತಿ. ಕಳ್ಳತನದೊಳಗೆ ಎಷ್ಟು ಪ್ರಕಾರ ಅದಾವ, ಯಾವ ಪ್ರಕಾರ ಅದಾವ ನಮಗೆ ಗೊತ್ತಿಲ್ದನ ಕೆಲವು ತಪ್ಪುಗಳಾಗ್ತಾವ್ರಿ ಜೀವನದೊಳಗೆ. ಅದಕ್ಕಾಗಿನೇ ನಿಮಗೆ ಲಗ್ನದೊಳಗೆ ಶುಭಮಂಗಲಂ ಸಾವಧಾನ. ಸಾವಧಾನ ಅಂದ್ರೆ ಏನಪ್ಪ? ಎಚ್ಚರಿಕೆ. ಮರುವಿಗೆ ಬೀಳಲಾರ್ದಂಗೆ ಬದುಕುವುದೇ ಸಾವಧಾನ್ ಅನ್ನುವ ಶಬ್ದ ಇದೆ. ಕಳ್ತನ ನಾವು ಮಾಡಬಾರದು ಜೀವನದಲ್ಲಿ. ಇನ್ನೊಬ್ಬರ ವಸ್ತುವನ್ನು ಕಾರಣ ಹೇಳ್ತೀನಿ ನಿಮಗೆ. ಒಬ್ಬ ಹೆಣ್ಮಗಳು ಹಿಂಗೆ ಗಂಡ ಮನೆ ನಡ್ಲಿಕ್ಕೆ ಬಂದಿದ್ಲಂತ. ಇದು ತಿಳಿತದೆ ನಿಮಗೆ. ನಡ್ಲಿಕ್ಕೆ ಬಂದಿದ್ಲು. ಆ ಬಳಿಕ ಅವ್ರ ಮನ್ಯಾಗ ಮೊಳಕಲ್ ಮಟ್ಟ ಹೈನಿತ್ತತ್ರಿ. ಹಿಂಗೆ ಅತಾರಿಲ್ಲಪ್ಪ, ನಮ್ಮ ಮನೆಗೆ ನಮ್ಮ ಮನಾರ ಮೊಳಕಲ್ ಮಟ್ಟ ಹೈನತ್ತು ಹೇಳ್ತಿರ್ತಾರೆ ಹೆಣ್ಮಕ್ಳು ಒಬ್ಬೊಬ್ಬರು. ಹಾಂಗೆ ಹೈನ್ ಇದ್ದದ್ದು ಗಂಡ ಮನೆಯಾಗ ಏನು ಇದ್ದಿತ್ತಿಲ್ಲ. ಒಂದಿಷ್ಟು ಮಜ್ಜಿಗೆ ಉಣಂಗೆ ಐತತ್ರಿಕಿ. ಆಗದ ಕೂಡಲೇ ಇನ್ನು ಹ್ಯಾಂಗೆ ಮಾಡಲಿ ಅಂತ ಒಬ್ಬಕ್ಕೆ ಅಮ್ಮ ಮಜ್ಜಿಗೆ ಮಾಡ್ತಿದ್ಲು. ಈಕಿ ಹೋದ್ಲು, ನೋಡಿದ್ಲು. ಆಕಿ ಮಜ್ಜಿಗೆ ಬಿಟ್ಟು ಏನ ತರಕ್ಕೆ ಅಂಗಡಿಗೆ ಹೋಗಿದ್ಲಂತ. ಈಕಿ ಸಾಧಿಸಿ ಏನು ಮಾಡಿದ್ಲು, ಬೇಡದ್ರೆ ಕಡಿಮೆ ಕೊಡ್ತಿದ್ಲು. ಹೋಗೇಳಿದ ಸಮಯ ಸಾಧಿಸ್ತು ಅಂಥೇಳಿ ಆ ಗಡಿಗೆಯಾಗಿಂದು ಒಂದು ಗಡಿಗೆ ಮಜ್ಜಿಗೆ ತಂದು ತಿಂದಳಂತ. ಏನು ದೊಡ್ಡ ಕಿಮ್ಮತ್ತದ್ರಿ. ಸಾಮಾನ್ಯ ಇಲ್ಲ ಮಜ್ಜಿಗೆ ಅಂದ್ರೆ. ತುಪ್ಪಿನಟ್ಟು ತುಟ್ಟಿರ್ತದೇನ್ರಿ? ಇಲ್ಲ. ಅದನ್ನು ತಿಂದ್ಲು. ಮುಂದೆ ಸಾವಂತೂ ಯಾರಿಗೆ ಬಿಟ್ಟದ್ದಲ್ಲ, ಸತ್ಲು. ಅಲ್ಲಿ ಇಬ್ಬರು ಮಂದಿ ನಮ್ಮದು ಲೆಕ್ಕ ಬರ್ಕೋತಾರೆ, ಚಿತ್ರ ಮತ್ತು ಗುಪ್ತ ಅಂತ ಹೇಳಿ. ಅವರಿಬ್ಬರು ಈಕಿನ ಲೆಕ್ಕ ತೆಗೆದ್ರು. ಭಾಳ ಚಲೋ ಹೆಣ್ಮಗಳು, ಗಂಡ ಮನ್ಯಾಗ ಚೆನ್ನಾಗಿ ನಡೆದಾಳ, ತಾಯಿ ತಂದೆ ಹೆಸರು ತಂದಾಳ, ದಾನ ಧರ್ಮ ಮಾಡ್ಯಾಳ. ಆದ್ರೆ ಒಬ್ಬಕ್ಕಿ ಮನ್ಯಾಗಿಂದು ಹೇಳಾರ್ದನ ಮಜ್ಜಿಗೆ ತಂದು ಉಂಡಾಳ. ಇದಕ್ಕೇನು ಶಿಕ್ಷಾ ಅಂತ ಯಮನ ಕಡೆ ತೋರಿಸಿದ್ರಂತ. ಯಮ ಹೇಳದಂತ ಇದಕ್ಕೇನಿಲ್ಲ, ಆ ಒಂದು ಗಡಿಗೆ ಮಜ್ಜಿಗೆ ತಂದು ಉಂಡದಕ್ಕಾಗಿ ಆಕಿನ ಮನೆಯಾಗ ಈಕಿ ಎಮ್ಮೆಯಾಗಿ 16 ವರ್ಷ ಹೈನು ಕೊಡಬೇಕು ಅಂತ ಹೇಳದಂತ. ಹ್ಯಾಂಗೆ ಮಾಡೋದು? ಅಲ್ಲಿ ನಿರ್ಣಯ ಆಯಿತು, ಆಜ್ಞೆ ಆಯಿತು. ಈಕಿ ಒಂದು ಗಡಿಗೆ ಮಜ್ಜಿಗೆಗಾಗಿ ಎಮ್ಮೆ ಜನ್ಮ ತಗೋಬೇಕಾಯಿತು. ಆಕಿನ ಮನೆಯಾಗ ಎಮ್ಮೆಯಾಗಿ ಹೈನು ಕೊಡಾಕತ್ಲು. ಆಕಿನ ಮನೆಗೊಬ್ಬ ರಾತ್ರಿ ತುಡುಗು ಬಂದ. ಮನೆಯನ್ನೆಲ್ಲ ಕಳ್ತನ ಮಾಡಿಕೊಂಡು ಒಂದಿಷ್ಟು ಗಂಟು ಕಟ್ಟಿಕೊಂಡು ಬೋರ್ಮಳ, ಗುಂಡ್ಸರ, ಬಜ್ಜಿಟಿಕೆ, ಹೂವು ಇಂಥವೆಲ್ಲ ಕಟ್ಕೊಂಡು ಗಗ್ಗರಗಟ್ಟಿ ಹಿಡಿತಿದ್ದ. ಆ ಗಗ್ಗರಗಟ್ಟಿಯಾಗನ ಈ ಎಮ್ಮಿದೊಂದು ಕರ ಕಟ್ಟಿದ್ರು. ಈ ಮನುಷ್ಯನ ವಾಸ ನೋಡಿ ಅದು ಎಮ್ಮಿ ಕರ ಬದುಕಂತ ಎದ್ದು ನಿಂತ್ರಿ. ಆ ಎಮ್ಮಿ ಕರಿಗೆ ತಟ್ಟಿ ಕೆಳಗೆ ಬಿದ್ದ. ಎಮ್ಮೆಂತೂ ಅಷ್ಟಕ್ಕೆ ಇಷ್ಟಕ್ಕೆ ಮುಂದೆ ಅಷ್ಟು. ಕಳ್ಳ ಆ ಕಡೆ ಕಣ್ಣು ನೋಡದ, ಯಾರು ನೋಡೋದು? ಯಾರಿಲ್ಲ, ನಾನೇ ಅತ್ತೆ ಎಮ್ಮಿ ನಾನೇ ಅಂತ. ನೀ ಅಂದ್ರೆ ಯಾರು? ಎಮ್ಮೆವ.
ಏನು ಮನುಷ್ಯನಾಗ ಮಾತಾಡ್ತೀಯಲ್ಲ ಅಂತ ಕಳ್ಳ. ಹೌದು, ಹಂಗಂದ್ರೆ ಏನಂದೇವ? ಮನುಷ್ಯ ಆಗಿದ್ರು ಕೂಡ ಕೇಳ್ತಾನ. ಹಂಗಂದ್ರೆ ಏನಂದ ಕೂಡಲೇ ಕೇಳದ್ಲತ್ತಯ್ಯಪ್ಪ, ನನ್ನ ಕತಿ ಏನು ಕೇಳ್ತಿ? ಅತ್ತೆ ಮನೆ ಸೊಸೆಯಾಗಿದ್ದೆ, ನಮ್ಮ ಮನ್ಯಾಗ ತವ್ರ ಮನ್ಯಾಗ ಹೈನಿತ್ತು, ಗಂಡ ಮನ್ಯಾಗ ಇಲ್ಲದಾಗಿತ್ತು. ಆದ್ರೆ ಒಬ್ಬಾಕಿ ಮಜ್ಗಿ ಮಾಡೋದು ಬಿಟ್ಟು ಅಂಗಡಿಗೆ ಹೋಗಿದ್ಲು. ಆಕಿ ಬರೋದೊಳಗೆ ಒಂದು ಗಡಿಗೆ ನಾ ಹೇಳಾರ್ದನ್ನ ತಂದು ತಿಂದೀನಿ. ಒಂದು ಗಡಿಗೆ ಮಜ್ಗಿಗಾಗಿ ಈಕಿನ ಮನ್ಯಾಗ 16 ವರ್ಷ ನಾ ಹುಟ್ಟಿ ಹೈನು ಕೊಡಾಕತ್ತೀನಿ. ನೀಕಿಂತದ್ದು ಹೊತ್ತುಕೊಂಡು ನಡೆದಿದ್ದಿ, ನೀ ಏನಾತಿ ಅಂತ ನನಗೆ ನಗು ಬಂದದತ್ತ ತೆಮ್ಮಿ. ನೀ ಏನಾಗ್ತಿ ಅಂತ ನಗು ಬರಕತ್ತೈತಿ ಅಂತಂತ ಹೇಳ್ದಂತ ಯಾವ ಮನುಷ್ಯ ಕೇಳ್ದಂತ, ಯಪ್ಪ ಹಿಂಗದ್ರೆ ಎಮ್ಮೆವ್ವ ಬ್ಯಾಡವ ಅಂತ ತಾನು ಕಳ್ಳತನ ಮಾಡಿದ ಗಂಟ ಅವರ ಟ್ರೆಜುರಿಗೆ ಇಟ್ಟು ಖಾಲಿ ಮನೆಗೆ ಬಂದಂತ. ಅದಕ್ಕಾಗಿ ಜೀವನದಲ್ಲಿ ನಾವು ಕಳ್ತನ ಸುಳ್ತನ ಇವೆರಡನ್ನು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ ಅಂದರೆ ಎಲ್ಲ ಗುಣಗಳು ನಮಗೆ ತಾನಾಗಿಯೇ ಬರ್ತಾ ಇದ್ದಾವೆ. ಇದರ ಬಗ್ಗೆ ನಾವು ಇನ್ನೂ ಇವತ್ತು 2ನೇ ದಿನ ಅಲ್ರಿ, ಇನ್ನು 3 ದಿನ, ಶುಕ್ರವಾರ, ಶನಿವಾರ, ರವಿವಾರ ತನಕ. ನಾಳೆ ಒಂದಿಷ್ಟು ಸಮಯ ಚೇಂಜ್ ಅದ್ರಿ, ನನಗೆ ಬರ್ಲಿಕ್ಕೆ ಲೇಟ್ ಆಯ್ತು. ಶಿವಣಿಗೆ ಒಳಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶಿಕ್ಷಕರ ಸಂಘ ಅಂಥೇಳಿ ಒಂದು ದೊಡ್ಡ ಫಂಕ್ಷನ್ ಇತ್ತು. ಅದನ್ನ ಮಾಡ್ಕೊಂಡು ಬರಲಿಕ್ಕೆ ನನಗೆ ಸ್ವಲ್ಪ ಲೇಟ್ ಆಗಿತ್ತು. ನಾಳೆ ನಮ್ಮವ್ರ ಪೂಜಾರಿಗಳು ಮತ್ತು ಇನ್ನೊಬ್ಬರು ಅಣ್ಣವ್ರು ಹೇಳಿದರು, ಸ್ವಲ್ಪ ನಮ್ಮಲ್ಲಿ ಜಾಸ್ತಿ ಜನ ಅಡಿವ್ಯಾಗ ಅದರಿಪ್ಪ, ಅವ್ರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ 7 ಗಂಟೆಯಿಂದ 8 ಗಂಟೆ ತನಕ ಪ್ರವಚನ ನಡೀತದೆ. ಅದಕ್ಕೆ ಸಕಲ ತಾಯಿಯಂದರು ತಂದೆಗಳೆಲ್ಲ ಕೂಡಿ ತೋಟದಾಗಿರ್ತಕ್ಕಂಥ ಜನರಿಗೆ ಸ್ವಲ್ಪ ಫೋನ್ ಮಾಡಿ ಹೇಳ್ರಿ, ಅಪ್ಪಗಳು ಬಂದಾರ, ನಾಳೆ ಹಿಡ್ಕೊಂಡು 7 ಗಂಟೆಗೆ ಪ್ರವಚನ ಅದಂಥೇಳಿ 7ರಿಂದ 8, 8:30. ಬೇಡ, ನೀವು ಕೇಳುವಂಥ ಇಚ್ಛೆ ಇತ್ತು ಅಂದರೆ ಇನ್ನೊಂದು ಅರ್ಧ ಗಂಟೆ ನಾನು ಹೆಚ್ಚಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ನಾಳೆ ಸರಿಯಾದ 7 ಗಂಟೆಗೆ ಪ್ರವಚನ ಪ್ರಾರಂಭ ಆಗ್ತದೆ. ಸಕಲ ತಾಯಿ ತಂದೆಯರು ಬಂದು ಅಧ್ಯಾತ್ಮ ಚಿಂತನವನ್ನು ತಾವು ಸವಿರಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಜಾತ್ರಾ ಮಹೋತ್ಸವದ ಮಹಾದೇವ ದೇವರಾಯಮುತ್ಯ ಕ್ಷೇತ್ರಪಾಲಕ ನಂದಿ ಬಸವೇಶ್ವರ ನಿಮ್ಮೆಲ್ಲರಿಗೂ ಬೀರಲಿಂಗೇಶ್ವರ ಆವಿರಾರೋಗ್ಯ ಸುಖ ಸಮೃದ್ಧಿಯನ್ನು ಶಾಂತಿ ಸಮಾಧಾನವನ್ನು ಕೊಡಲಿ ಅಂತ ಹಾರೈಸಿ ಇವತ್ತಿನ ಮಹಾಪುರಾಣಕ್ಕೆ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಹರ ಓಂ ತತ್ಸತ್.